ರೋಡ್ ಈಗ ಮುಗಿತಲ್ಲ ಮರನ್ನ ಕ್ಯಾಮ್ರಾ ಓಪನ್ ಮಾಡಿ ತೆಗ್ದಾನೆ ಅದು. ಓ ಇಲ್ಲ ಇಲ್ಲ ಇದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಆಫ್ ರೋಡಿಗೆ ತೋರಿಸ್ತಾರೆ ಈಗ. ನಮಸ್ಕಾರ ಕರ್ನಾಡು, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ಹೆವಿ ನೆಕ್ಸ್ಟ್ ಲೆವೆಲ್ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ಸಕ್ಕತ್ತಾಗಿದೆ. ನಮಗೊಬ್ರು ಸೈಕ್ ಡ್ರೈವರ್ ಸಿಗಿದ್ದಾರೆ ಈಗ. ಫುಲ್ಲು ಬ್ರೇಕಪ್ ಸಾಂಗ್ ಹೇಳ್ತಂತ ಹೆವಿ ಆಫ್ ರೋಡ್ ಮಾಡ್ತಿದ್ದಾರೆ. ತೋರಿಸ್ತಿದ್ದಾರೆ ಅವ್ರನ್ನ. ಕಂಟಿನ್ಯೂ ಮಾಡಿ ಒಂದು ಹೇಳ್ಬೇಕಾಯ್ತು ಅಲ್ಲಿಗೆ ನನಗೂ ಏನ್ ಬಾ ಒಂದು ಲೈನ್ ಬಡ ಹಠ ಹಾಕಲ್ಲ, ಕಂಟಿನ್ಯೂಸ್ ನೀವು ಮಾಡ್ಬೇಕು. ನೀವು ಈ ಸಾಗತ ನೋಡಿದ್ರೆ ಮತ್ತೆ ನಮಗೆ ಜೀವ ಬಾಯಿ ಬರುತ್ತೆ. ಎಲ್ಲದೂ ಬಾಯಿ ಬರುತ್ತೆ, ಜೀವ ಒಂದೇ ಅಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಒಳ್ಳೆ ಆಫ್ ರೋಡ್ ಮುಗಿಸ್ಕೊಂಡು ಈಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿ ಒಂದು 50 to 100 ಮೀಟರ್ಸ್ ಆಯಿತು. ಮಳೆ ಬರ್ತಿದೆ ಅಂದರೂ ಚೆನ್ನಾಗಿದೆ. ಆಲ್ಮೋಸ್ಟ್ ಇದು ಕುದುರೆಮುಖ ಆಲ್ಮೋಸ್ಟ್ 1894 ಸಿ ಲೆವೆಲ್ಗಿಂತ ತುಂಬ ಹೈಟ್ ಇದೆ. ಇದು ನೇತ್ರಾವತಿ ನೆಕ್ಸ್ಟ್ ಇದೇ ಟ್ರೆಕ್ಕಿಂಗ್ ಬರ್ತಿರೋದು. ನೇತ್ರಾವತಿ ಟ್ರೆಕ್ಕಿಂಗ್ ಸಖತ್ತಾಗಿತ್ತು. ಇದನ್ನೂ ಎಕ್ಸ್ಪ್ಲೋರ್ ಮಾಡೋಣ, ಬನ್ನಿ ಕಂಟಿನ್ಯೂ ಮಾಡೋಣ. ಇವತ್ತು ನಮ್ಮ ಜೊತೆಗೆ ಇಬ್ಬರು ಮೈಸೂರು ಜನ ಆಗಿದ್ದಾರೆ. ಅವರು ಇಂಜಿನಿಯರ್ಸ್, ನಾವು ಇಂಜಿನಿಯರ್ಸ್. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದರೆ ನಾವು ಒಂದೇ ಕ್ಯಾಮ್ರಾ ಪೇ ಮಾಡಿರೋದು, ಇನ್ನೊಂದು ಕ್ಯಾಮ್ರಾಗೆ ಪೇ ಮಾಡಿಲ್ಲ. 300 ಅಂತೆ ವೀಡಿಯೋ ಮಾಡ್ಕೊಳಕ್ಕೆ. ಮೊಬೈಲಲ್ಲಿ ವೀಡಿಯೋ ಮಾಡ್ಕೊಳ್ಳೋದು, ಗೋಪ್ರೋ ವೀಡಿಯೋ ಮಾಡ್ಕೊಳೋದು ಏನು ಡಿಫ್ರೆನ್ಸು ಅಂತ, ಏನು ಸ್ವಲ್ಪ ಕ್ಲಾರಿಟಿ ಡಿಫ್ರೆನ್ಸ್ ಆಗ್ಬೋದು. ಅದಕ್ಕೋಸ್ಕರ 300 ಎಕ್ಸ್ಟ್ರಾ ಅಂತ ಪೇ ಮಾಡೋಣ ಅಂತ ಒಂದಕ್ಕಷ್ಟೇ ಪೇ ಮಾಡಿದೆ, ಇನ್ನೊಂದು ಪೇ ಮಾಡಲಿಲ್ಲ. ಈಗ ಅದನ್ನು ಹಿಡ್ಕೊಂಡಿದ್ದಾರೆ ವೀಡಿಯೋ ಮಾಡೋಂಗಿಲ್ಲ ಅಂತ. ನೋಡೋಣ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ವೀಡಿಯೋ ಮಾಡಿ ಟ್ರೈ ಮಾಡ್ತೀನಿ, ಬನ್ನಿ ಕಂಟಿನ್ಯೂ ಮಾಡೋಣ. ಲೀಚ್ ಇದೆ ಅಂತ ಡೆಟಾಲ್ ತಗೊಂಡು ಬಂದಿದ್ವಿ. ಇಲ್ಲಿ ನೋಡ್ರಿ ಒಂದು ಲೀಚ್ ಕಾಣಿಸ್ತಿಲ್ಲ. ಅಲ್ಲಿ ಬುಕ್ಕಿಂಗಲ್ಲಿ ಚೆಕ್ ಮಾಡಿಸ್ಬೇಕಾದ್ರೆ ಅವ್ರು ಹೇಳಿದರು ಗೈಡು, ಇಲ್ಲಿ ಲೀಚ್ ಇಲ್ಲ ಅಂತ. ಬಟ್ ಮೊದಲಿಗೆ ಜಾಸ್ತಿ ಇತ್ತು, ಇವಾಗ ಕಡಿಮೆ ಆಗಿದೆ. ನಾವು ಲೀಚ್ ಬರುತ್ತೆ ಅಂತ ಒಂದು ಬಾಟ್ಲು ತಗೊಂಡು ಬಾಟ್ಲಲ್ಲಿ ನೀರು ತುಂಬಿಸ್ಕೊಂಡು ಅದಕ್ಕೆ ಡೆಟಾಲ್ ಹಾಕ್ಕೊಂಡು ಫುಲ್ಲು ರೆಡಿಯಾಗಿ ಬಂದಿದ್ವಿ. ಇಲ್ಲಿ ನೋಡ್ರಿ ಒಂದು ಲೀಚ್ ಸಿಗ್ತಿಲ್ಲ. ಅದಕ್ಕೋಸ್ಕರ ಲೀಚ್ ಸಿಗಲಿ, ಒಂದು 2 ಖಾಲಿ ಹತ್ತಲಿ ಅಂತ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಒಂದು ಕಾಣಿಸ್ತಿಲ್ಲ. ನಾನೊಂದು ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಿ ಫಾರ್ ಮೈ ಜೂನಿಯರ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹೇಳ್ರಪ್ಪ. ಕಾಲೇಜ್ ಲೈಫಲ್ಲಿ ಎಷ್ಟು ಎಂಜಾಯ್ ಮಾಡೋಕ್ಕಾಗುತ್ತೋ ಅಷ್ಟು ಎಂಜಾಯ್ ಮಾಡಿ. ಒಂದ್ಸರಿ ವರ್ಕ್ ಫೀಲ್ಡಿಗೆ ಬಂದಮೇಲೆ ಯಾರಿಗೂ ಕೈ ಸಿಗಲ್ಲ. ಅವರೆಲ್ಲರೂ ಅವ್ರವ್ರ ವರ್ಕ್ ಮೇಲೆ ಬ್ಯುಸಿಯಾಗಿರ್ತಾರೆ. ನಾವು ಅಷ್ಟೇ, ಎಲ್ಲರೂ ಬ್ಯುಸಿಯಾಗಿದ್ವಿ. ಎಷ್ಟಾಗೋದ್ರೂ ಅಷ್ಟು ಎಂಜಾಯ್ ಮಾಡಿ, ಎಷ್ಟು ಟ್ರಾವೆಲ್ ಮಾಡೋಕ್ಕಾಗುತ್ತೋ ಅಷ್ಟು ಟ್ರಾವೆಲ್ ಮಾಡಿ. ಇವೆಲ್ಲ ಜಸ್ಟ್ ಮೆಮೊರೀಸ್ ಅಷ್ಟೇ.
ಆ್ಯಕ್ಚುಲಿ ದ ಟ್ರಕ್ ಬಿಗಿನ್ಸ್ ನಾವು ನೋಡಿ. ಆಲ್ಮೋಸ್ಟ್ ಈಗ ಒಂದು ಸುಮಾರು ಒಂದು 4 ಕಿಲೋಮೀಟರ್ಸ್ ನಡೆದಿರ್ಬೋದು, 4.5. ಇನ್ಮೇಲೆ ಫುಲ್ ಸ್ಟೀಪ್ ಹತ್ತುತ್ತಿದ್ದಾರೆ ನೋಡಿ. ಫುಲ್ಲು ಹೆವಿ ಮಳೆ ಬರ್ತಿದೆ. ಹೆವಿ ಅಂದರೆ ಅಡ್ಡಿಲ್ಲ, ನಾರ್ಮಲಾಗಿ ಮಳೆ ಬರ್ತಿದೆ. ಸುಸ್ತೇನು ಅನಿಸಿಲ್ಲ, ಆರಾಮ ಹೋಗ್ತೀವಿ. ಮುಂದೂಡೋಣ. ಕಂಪೇರ್ ಟು ನೇತ್ರಾವತಿ ಇಲ್ಲಿ ತುಂಬ ಸ್ಟ್ರೀಮ್ಸ್ ಇದ್ದಾವೆ. 1 ಕಿಲೋಮೀಟ್ರಿಗೂ 1.5 ಕಿಲೋಮೀಟ್ರಿಗೂ 2 ಕಿಲೋಮೀಟ್ರಿಗೂ ಒಂದು ಸ್ಟ್ರೀಮ್ಸ್ ಕಂಡೇ ಕಾಣುತ್ತೆ. ಚೆನ್ನಾಗಿದೆ ಮಾತ್ರ, ಅಷ್ಟೇನು ಸುಸ್ತಾಗ್ತಿಲ್ಲ. ಅಲ್ಲಿ ಬರ್ತಾ ಸ್ಟಾರ್ಟಿಂಗ್ ಅಂತಲ್ಲ, ಒಂದು 4 ಕಿಲೋಮೀಟರ್ಸ್ ನೆಕ್ಸ್ಟು ಒಂದು ಅಪ್ ಸಿಕ್ತು. ಅದು ಸ್ವಲ್ಪ ಹೆವಿ ಇತ್ತು. ಅದು ಹತ್ತಿ ಈಗ ಆರಾಮ್ ನಡ್ಕೊಂಡು ಹೋಗ್ತಿದ್ವಿ. ಲಾಸ್ಟ್ ಟೈಮ್ ತಪ್ಪು ಮಾಡ್ದಂಗೆ ಈ ಸರಿ ತಪ್ಪು ಮಾಡಿಲ್ಲ. ಲಾಸ್ಟ್ ಟೈಮ್ ತಿಂಡಿ ತಿನ್ಕೊಳ್ಳಂಗೆ ಹಾಗೆ ಡೈರೆಕ್ಟ್ ಟ್ರಕ್ ಮಾಡಿದ್ವಿ, ಅದಕ್ಕೆ ತುಂಬ ಕಷ್ಟ ಆಯಿತು. ಬಟ್ ಈ ಸರಿ ಹಂಗೆ ಮಾಡಿಲ್ಲ. ಈ ಸರಿ ತಿಂಡಿ ತಿನ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ತುಂಬ ಎನರ್ಜಿ ಇದೆ, ಅದಕ್ಕೆ ಏನೇ ಟ್ರಕ್ ಮಾಡಿದ್ರು ಮೊದಲು ತಿಂಡಿ ತಿನ್ಕೊಂಡು ಸ್ಟಾರ್ಟ್ ಮಾಡಿ, ಬೆಸ್ಟ್ ಆಪ್ಷನ್. ಹಾಗೆ ಬ್ಯಾಕಪ್ಗೆ ಅಂತ ಎಲೆಕ್ಟ್ರೋಲೈಟ್ಸ್ ಇಟ್ಕೊಳ್ಳಿ. ಅದನ್ನು ವಾಟ್ರಿಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ದೂರ ಬಂದಮೇಲೆ ಕುಡಿರಿ. ಸ್ವಲ್ಪ ದೂರ ಅಂದರೆ ಆಲ್ಮೋಸ್ಟ್ ಒಂದು 2 to 4 ಕಿಲೋಮೀಟರ್ಸ್ ಕಂಟಿನ್ಯೂಸ್ ಆಗಿ ಕುಡ್ಕೊತ ಬರಬೇಡಿ. ಅದು ಮತ್ತು ತುಂಬ ಸುಸ್ತಾಗುತ್ತೆ, ಅದಕ್ಕೆ ಸ್ವಲ್ಪ ಕುಡ್ಕೊಂಡು ಬಂದರೆ ಬೆಟರ್. ಆ್ಯಕ್ಚುಯಲ್ ವ್ಯೂ ಚೆನ್ನಾಗಿದೆ ಇಲ್ಲಿ ಮಾತ್ರ, ಸಕ್ಕತ್ತಿಗೆ. ವಾವ್, ನೈಸ್. ఎందుకులే నీకు ఏసి బతుకు, ఎందుకులే నువ్వు బతుకుతావు. ಸಡೆ ಥರ ಕಾಣಿಸ್ತಿದೆಯಪ್ಪ. ಈಗಿನೂ ಹಿಂಗೆ ಹತ್ಕೊಂಡು ಹೋಗಿ, ಹಿಂಗಿಂದ ಮತ್ತೆ ಹಿಂಗೆ ಮೇಲೆ ಹತ್ಕೊಂಡು ಹೋಗಿ, ಅಷ್ಟು ಹತ್ತಿದ್ರೆ ಫೈನಲ್ ಡೆಸ್ಟಿನೇಷನ್ ಬಂತು ನೋಡಿ. ಸ್ವಲ್ಪ ಅದಿಷ್ಟು ದೂರ ಹತ್ಬಿಟ್ರೆ ಮುಗೀತು ಪೂರ್ತಿ. ಏನ್ರಪ್ಪ ಎಲ್ಲ ಡಿಸ್ಕಸ್ ಮಾಡ್ತಾ ಇದೀರಾ? ಕಬ್ಬನ್ ಗದಲ್ಲಿ ಗಾಂಜಾ ಬೆಳೆಯೋದು ಹೆಂಗೆ ಅಂತನಾ? ತೆಗೀರಲ್ಲ, ನಿಮ್ಗೆ ಗೊತ್ತಾಗಲ್ಲ. ಓಡ್ಬಿಡಕ್ಕಲ್ಲ ಅಲ್ಲ ಅವ್ರು, ಅದು ಹತ್ತೈತಲ್ಲ, ಅದು ಸೈಡ್ ನೀವು ಟಾರ್ಗೆಟ್ ಬೇರೆ ಹತ್ತಿದ್ದಾರೆ ಆರಾಮಾಗಿ, ಯಾವುದೇ ಬ್ಯಾಕಪ್ ಇಲ್ದಾಗೆ. ನಾವು ಬ್ಯಾಕಪ್ ಬಿಟ್ಕೊಂಡು ಸುಮ್ಮನೆ ಕಷ್ಟಪಟ್ಟು ಹತ್ತಿದ್ದೀವಿ ಇಲ್ಲಿ. ನಾಗೇಶ್ ಬೈ ನಮ್ಮ ಕಡೆ ಟ್ಯಾಂಕ್ ಹೆಚ್ಚಿನ ಹೇಳ್ತಿದ್ದ ಹೆಂಗಿತ್ತು ನೋಡೆ. ಇವಾಗ ಹೇಳ್ತಾರೆ, ಇವಾಗ ಹೇಳದೆ ಕಾಣಿಸ್ತೀಯಾ? ಮತ್ ಕಾಣಿಸ್ತೀಯಾ? ಏನ ಬಿಡು. No, God, please, no, no. ಏನ್ ಸ್ಮಾರ್ಟ್ ಆಗಿದೆಯಲ್ಲಿ, ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಹಿಂಗೆ ಹೇಳ್ಬೇಕಂದ್ರೆ ಹೇಳ್ಮಾಡ್ಬೇಕಾ? ಹೇಳ್ಮಾಡ್ಬೇಕು, ಅದಕ್ಕೆ ಕುದುರೆ ಮುಖ. ಸರಿ ಬಿಡಮ್ಮ, ಸರಿ ಬಿಡು. ರಿವ್ಯೂ ಒಬ್ರಿಗಿಂತ ಚೆನ್ನಾಗಿ ಕೊಟ್ರು. ನಮ್ಮ ಕಡೆ ಬಂದಿದ್ದೀವಿ, ಈ ಘಾಟ ಹತ್ತಿದ್ದೀವಿ ಅಂತ ಹೊಡಿಯೋಗರೆ ಇವರು ಕ್ಲಿಯರ್ ಆಗೋ ಚಾನ್ಸಸ್ ಇದೆ. ಅಂದರೆ ಇನ್ನೊಂದು ಸ್ವಲ್ಪ ಗಾಳಿ ಜ್ವರ ಬಂತಂದ್ರೆ ಕ್ಲಿಯರ್ ಆಗುತ್ತೆ. ಏನಪ್ಪ ಲಿಂಕ್ ಕೊಟ್ಟೋದ್ರೆ ಸಾಕು ನೇಚರು.
ಬಿಟ್ರೆ ಏನು ಬೇಡ ಮುಡಿಯಾಗ್ರೆ ಕಣ ಯಾವ ಇವೆಲ್ಲ ಥ್ಯಾಂಕ್ಸ್ ರೀ ಆಂಟಿ ಯೂಸ್ ಆಗಲ್ಲ ಕಟ್ಟಿರೋದು ಅಲ್ಲ ಸುಮ್ಮನೆ ತಿನ್ನೋದೇ ನಾವು ನೇತ್ರಾವತಿಗೆ ಹೋದಂಗೆ ಬ್ರೆಡ್ ಜಾಮು ತಗೊಂಡ್ಬಂದು ಇವತ್ತಿನ ನಮ್ಮ ಕುದುರೆಮುಖ ಟ್ರೆಕ್ಕಿಂಗ್ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಮತ್ತೆ ಬೇರೆ ಟ್ರೆಕ್ಕಿಂಗ್ಗೆ ಮತ್ತೆ ಸಿಗೋಣ. ನಗ್ತಾ ಇರಿ, ನಗಿಸ್ತಾ ಇರಿ, ಮತ್ತೆ ಸಿಗೋಣ ಮುಂದಿನ ವಿಡಿಯೋ. ಬಾಯ್.